ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದಕ್ಕೆ ಒಂದೇ ಒಂದು ಕಾರಣ. ಒಳ ಮೀಸಲಾತಿ ಹೋರಾಟ ಬಹುತೇಕ ಬಗ್ಗಿಸಿದ್ದೀವಿ. ಇನ್ನೂ ಸಾಕಷ್ಟು ವಿಚಾರಗಳು, ಗೊಂದಲಗಳಂತೂ ಸರ್ಕಾರ ದಿನ ದಿನ ಮಾಡ್ತಾನೆ ಬಂದಿದೆ. ಒಳ ಮೀಸಲಾತಿ ಜಾರಿ ಮಾಡ್ತಿಲ್ಲ, ಡಿಪಾರ್ಟ್ಮೆಂಟಲ್ಲಿ ಬಡ್ತಿ ಕೊಡ್ತಿಲ್ಲ, ರಾಜಕೀಯದಲ್ಲಿ ಮೀಸಲಾತಿ ಇದೆಯಾ ಇಲ್ವೋ ಅನ್ನೋದು ಕ್ಲಾರಿಟಿ ಕೊಡ್ತಾ ಇಲ್ಲ. ನಾವು ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಹಂತ ಹಂತಗಳನ್ನಲ್ಲೂ ಈ ಸರ್ಕಾರ ಮಾಡಿರುವಂಥ ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಎತ್ತಿ ನಿಮ್ಮ ಮುಂದೆ ತಂದು ಹೋರಾಟಗಳು ನಿಮ್ಮ ಜೊತೆ ಸೇರಿ ಮಾಡಿ 56,432 ಹುದ್ದೆಗಳು ಏನು ಹಿಂದೆ ಇತ್ತು, ಈಗ ಅದು 72 ಆಗಿದೆ. ಆ ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಮುಂದೆ ಹೋಗ್ತಿದ್ದಂಥ ಸರ್ಕಾರದ ಹೆಜ್ಜೆನೂ ಕೂಡ ಪತ್ತೆ ಹಚ್ಚಿ ಹಿಡಿದು ಮತ್ತೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕಾನೂನಿನ ವಿಶ್ಲೇಷಣೆಗಳು ದೊಡ್ಡ ಪಾತ್ರ ವಹಿಸಿದೆ ಅನ್ನೋಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗೆಯೇ ಮುಂದೆ ಸಹ ಈ ಬಡ್ತಿ ವಿಚಾರ ಆಗಲಿ, ಒಳ ಮೀಸಲಾತಿ ಕರೆಕ್ಟಾಗಿ ಜಾರಿ ಮಾಡದೇ ಇರೋ ವಿಚಾರ ಆಗಲಿ, ಮತ್ತು AKDA ವಿಚಾರ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ವಿಚಾರ ಆಗಲಿ, ಇನ್ಕಮ್ ಸರ್ಟಿಫಿಕೇಟ್ ವಿಚಾರ ಆಗಲಿ, ಟೆಂಡರ್ಗೆ ಸಂಬಂಧಪಟ್ಟಂಥ ವಿಚಾರ ಆಗಲಿ, ಇಲ್ಲೆಲ್ಲ ಕಾನೂನಿನ ಅಡಕು ತೊಡಕು ಇವ್ರು ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ತುರ್ತಾಗಿ ಈ ಮುಂದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನೇಮಕ ಆಗೋ ತನಕ ನಾವು ಕೂಡ ಸಕ್ರಿಯವಾಗಿ ವಕೀಲರ ತಂಡ ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು 3 ಜನ ಸಮಾಜಕ್ಕೋಸ್ಕರ ದುಡಿಯೋಂಥವ್ರು, ತಮ್ಮ ಸಮಯನ ಕೊಡಕ್ಕೆ ರೆಡಿ ಇರೋಂಥವ್ರು ನಿಮ್ಮ ಸಹಕಾರ ನನಗೆ ಬೇಕಾಗಿದೆ. ಯಾಕೆಂತಂದರೆ ಬೀದರಿಂದ ಚಾಮರಾಜನಗರ ತನಕ ಒಂದೊಂದು ಜಿಲ್ಲೆಯಿಂದ 2 ಇಲ್ಲ 3 ಜನ ವಕೀಲರು ತುರ್ತಾಗಿ ನನಗೆ ಬೇಕಾಗಿದೆ. ಒಂದು 6-7 ಜಿಲ್ಲೆಗಳನ್ನು ನಾನೇ ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ಜಿಲ್ಲೆಯವರು, ಆಸಕ್ತಿ ಇರೋರು, ಈ ಸಮಾಜಕ್ಕೆ ಸಮಯನ ಕೊಡೋಕ್ಕೆ ರೆಡಿ ಇರೋಂಥವ್ರು ದಯಮಾಡಿ ಮುಂದೆ ಬರಬೇಕು. ಜೊತೆಗೆ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಪದಾಧಿಕಾರ ಪಟ್ಟಿನೂ ಕೂಡ ಅದನ್ನು ಈಗ ರೀಶಫಲ್ ಮಾಡ್ತಾ ಇದ್ದೀನಿ. ಈ ರೀಶಫಲ್ ಮಾಡೋಂಥದ್ದಕ್ಕೆ ಎಲ್ಲರ ಜೊತೆನೂ ಮಾತಾಡಿದ್ದೀನಿ ನಾನು, ನಮ್ಮ ಈ ಕೋರ್ ಕಮಿಟಿ ಸೀನಿಯರ್ ಅಡ್ವೊಕೇಟ್ಗಳ ಜೊತೆನೂ ಕೂಡ. ಶೀಘ್ರದಲ್ಲಿ ಬೀದರಿಂದ ಚಾಮರಾಜನಗರ ತನಕ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಗೆ ರೆಪ್ರೆಸೆಂಟೇಷನ್ನು ಕೂಡ ತಗೋಬೇಕು ಅನ್ನೋಂಥ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಈ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಯಾರ್ಯಾರು ಪದಾಧಿಕಾರಿಗಳ ಆಸಕ್ತಿ ಇದೆ ನಿಮ್ಗಾಗಲಿಕ್ಕೆ, ಅವರು ಸಹ ನನಗೆ ಸಂಪರ್ಕಿಸ್ಬೋದು. ಜೊತೆಗೆ ನಮ್ಮ MR ಸುರೇಂದ್ರ ಕುಮಾರ್ ಅವ್ರಿಗೂ ಕೂಡ ಸಂಪರ್ಕಿಸ್ಬೋದು. ನನ್ನ ಮುಖ್ಯ ಉದ್ದೇಶ ಏನಪ್ಪ ಈಗ ಅಂತ ಅಂದರೆ, ನಾಳೆ ದಿನ ಬೆಂಗಳೂರಿಗೆ ಬನ್ನಿ ಅಂತ ಅಂದರೆ ಇಮಿಡಿಯೇಟಾಗಿ ಇವತ್ತು ನೈಟ್ ಕರೆ ಕೊಟ್ಟು ನಾಳೆ ಬೆಳಿಗ್ಗೆಗೆ ಬನ್ನಿ ಅಂತ ಅಂದರೆ 31 ಜಿಲ್ಲೆಯಿಂದನೂ ಸಹ ಕನಿಷ್ಠ ಪಕ್ಷ 3 ವಕೀಲರು ಬರೋಂಗಿರಬೇಕು. ಅದು ನಮ್ಮ ಗುರಿ. ಹಾಗಾಗಿ ಆಸಕ್ತಿ ಇರೋಂಥವ್ರು ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ಫೋನ್ ನಂಬರ್ ನಿಮಗೆಲ್ಲ ಗೊತ್ತೇ ಇದೆ, ಬಟ್ ಆದರೂ ಸಹ 9845116311. ಇನ್ನೊಂದ್ಸರಿ ಹೇಳ್ತೀನಿ, 9845116311. ಜೊತೆಗೆ ಸುರೇಂದ್ರ ಕುಮಾರ್ ನಂಬರು 9985261766. ಇನ್ನೊಂದ್ಸರಿ 9985261766. ತುರ್ತಾಗಿ ನಿಮ್ಮ ಸಹಕಾರ ಬೇಕಾಗಿದೆ. ಯಾಕೆಂದರೆ ವಕೀಲರ ತಂಡ ಇನ್ನೊಂದ್ಸರಿ ಧುಮುಕ್ಬೇಕಾಗಿದೆ ಒಳ ಮೀಸಲಾತಿಯ ಅಂತಿಮ ಹೋರಾಟಕ್ಕೆ. ಜೊತೆಗೆ ನಾಯಕರುಗಳ ಜೊತೆನೂ ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆನೂ ಜೋಡಿಸ್ಕೊಂಡು ಮಾಡೋಂಥ ಕೆಲಸಗಳು ಇದೆ. ಇದೆಲ್ಲ ಈ ಕೊನೆ ಹಂತದಲ್ಲಿ ನಾವು ಮಾಡಬೇಕು. ಯಾಕಂದರೆ ಇನ್ನೇನು ಎಲೆಕ್ಷನ್ ಇಯರ್ ಬರ್ತಾ ಇರೋದ್ರಿಂದ ಸರ್ಕಾರನ ಬಗ್ಗಿಸ್ಲಿಕ್ಕಿದೆ ರೈಟ್ ಟೈಮು. ನಿಮ್ಮ ಸಹಾಯ ಕೋರ್ತಾ ಈ ವಿಡಿಯೋನ ಮಾಡಿದ್ದೀನಿ. ಆಸಕ್ತಿ ಇರೋರು ದಯವಿಟ್ಟು ನಾನು ಹೇಳೋದಂಥ ನಂಬರ್ಗೆ ಫೋನ್ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಜೈ ಮಾದಿಗ, ಜೈ ಭೀಮ್.